ಹಲೋ ನಮಸ್ಕಾರ. ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ. ನಾನು ಸುನಂದ ಅನ್ಸೂಯ. ನಟಿ ರಶ್ಮಿಕಾ ಮಂದಣ್ಣ ಅವರು ಕುಬೇರ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಭಾವುಕರಾಗಿದ್ದಾರೆ. ವೇದಿಕೆಯಲ್ಲಿ ಕಿರಿಕ್ ಪಾರ್ಟಿ ವಿಡಿಯೋವನ್ನ ಪ್ಲೇ ಆಗ್ತಿದ್ದಂತೆ ಶ್ರೀವಲ್ಲಿ ಎಮೋಷನಲ್ ಆಗಿದ್ದಾರೆ. ಚಲೋ ಅಂತ ತೆಲುಗು ನಾಡಿಗೆ ಹೋದಂತಹ ಕೂರ್ಗ್ ಬೆಡಗಿ ಇದೀಗ ಸೌತ್ ಇಂಡಿಯಾ ಕ್ವೀನ್ ಆಗಿದ್ದಾರೆ. ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟು 9 ವರ್ಷ ನಟನೆ ಮಾಡಿದ್ದು 21 ಸಿನಿಮಾ. ರಶ್ಮಿಕಾರ ಈ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದೇ ಅಲ್ವಾ? ಅದಕ್ಕೆ ಕುಬೇರ ಟೀಮ್ ನ್ಯಾಷನಲ್ ಕ್ರಶ್ಗೆ ಒಂದು ಟ್ರಿಬ್ಯೂಟ್ ಅನ್ನ ನೀಡಿದೆ. ಅದನ್ನ ನೋಡಿ ರಶ್ಮಿಕಾ ತುಂಬಾ ಭಾವುಕರಾಗಿದ್ದಾರೆ. ಕುಬೇರ ಪ್ರೀ ರಿಲೀಸ್ ವೇದಿಕೆಯಲ್ಲಿ ಕಿರಿಕ್ ಪಾರ್ಟಿ ದೃಶ್ಯ. ವಿಡಿಯೋ ಪ್ಲೇ ಆಗ್ತಿದ್ದಂತೆ ರಶ್ಮಿಕಾ ಭಾವುಕ. ಬಾಯ್ ಫ್ರೆಂಡ್ ವಿಜಯ್ ದೇವರಕೊಂಡ ಜೊತೆ ರಶ್ಮಿಕಾ. ಕ್ಯಾಮರಾ ನೋಡ್ತಿದ್ದಂತೆ ಮುಖ ಮುಚ್ಕೊಂಡ ಜೋಡಿ. ನಟಿ ರಶ್ಮಿಕಾ ಮಂದಣ್ಣ ಅವರು ಕುಬೇರ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಭಾವುಕರಾಗಿದ್ದಾರೆ. ವೇದಿಕೆಯಲ್ಲಿ ಕಿರಿಕ್ ಪಾರ್ಟಿ ವಿಡಿಯೋ ಪ್ಲೇ ಆಗ್ತಿದ್ದಂತೆ ಶ್ರೀವಲ್ಲಿ ಎಮೋಷನಲ್ ಆದ್ರು. ಚಲೋ ಅಂತ ತೆಲುಗು ನಾಡಿಗೆ ಹೋದಂತಹ ಕೂರ್ಗ್ ಬೆಡಗಿ ಈಗ ಸೌತ್ ಇಂಡಿಯಾ ಕ್ವೀನ್ ಆಗಿದ್ದಾರೆ. ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟು 9 ವರ್ಷ ನಟನೆ ಮಾಡಿದ್ದು 21 ಸಿನಿಮಾ. ರಶ್ಮಿಕರ ಈ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದೇ ಅಲ್ವಾ? ಅದಕ್ಕೆ ಕುಬೇರ ಟೀಮ್ ನ್ಯಾಷನಲ್ ಕ್ರಶ್ಗೆ ಒಂದು ಟ್ರಿಬ್ಯೂಟ್ ಅನ್ನ ನೀಡಿದೆ. ಅದನ್ನ ನೋಡಿ ರಶ್ಮಿಕಾ ಕೂಡ ತುಂಬಾ ಭಾವುಕರಾಗಿದ್ದಾರೆ. ಕಿರಿಕ್ ಪಾರ್ಟಿ ಮೂಲಕ ಕರ್ನಾಟಕ ಕ್ರಶ್ ಆದಂತಹ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಆಗೋಕೆ ಹೆಚ್ಚೇನು ಸಮಯ ಹಿಡಿಯಲಿಲ್ಲ. ಕನ್ನಡದಲ್ಲಿ ನಟಿಸಿದ್ದು ಬೆರಳೆಣಿಕೆಯ ಸಿನಿಮಾವಾದ್ರೂ ಸಹ ಬೆಳಗಿದ್ದು ಯಾರ ಮುಖ ನೋಡಿದ್ರೋ ಏನೋ ಚಲೋ ಅಂತ ಬಲ್ಗಾಲಿಟ್ಟು ತೆಲುಗು ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟು ಈ ಸಾನ್ವಿ ಅಲ್ಲಿ ಗೀತಾಳಾಗಿ ಗೆದ್ದು ಬೀಗಿದ್ದಾರೆ. ಒಂದೊಂದು ಸಿನಿಮಾದಲ್ಲಿಯೂ ಸಹ ವಿಭಿನ್ನ ಪಾತ್ರವನ್ನ ಮಾಡಿ ಯಾವ ನಟನು ಮಾಡದಂತಹ ಸಾಧನೆಯನ್ನ ಚಿಕ್ಕ ವಯಸ್ಸಿನಲ್ಲೇ ಕಡಿಮೆ ಅವಧಿಗೆ ಮಾಡಿರುವಂತಹ ರಶ್ಮಿಕಾರ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದೇ. ನಟಿ ಫ್ಯಾಮಿಲಿಯ ಜೊತೆಗೆ ಕಾಲ ಕಳೆದು 1 ವರ್ಷವೇ ಆಗೋಗಿದೆ. ಈ ಕೂರ್ಗ್ ಚೆಲುವೆ ಇಷ್ಟೆಲ್ಲ ತ್ಯಾಗದಿಂದಲೇ ಅಲ್ವಾ 9 ವರ್ಷದಲ್ಲಿ ಬರೋಬ್ಬರಿ 21 ಸಿನಿಮಾದಲ್ಲಿ ನಟಿಸೋಕೆ ಸಾಧ್ಯವಾಗಿದ್ದು. ಕಿರಿಕ್ ಪಾರ್ಟಿ ಮೂಲಕ ಮೊದಲ ಸಿನಿಮಾದಲ್ಲಿ ನಿರ್ಮಾಪಕರಾದಂತಹ ರಕ್ಷಿತ್ ಶೆಟ್ಟಿಗೆ ಲಾಭ ತಂದುಕೊಟ್ಟಂತಹ ಚೆಲುವೆ ಕಳೆದ ವರ್ಷ ಬಾಲಿವುಡ್ನ ಬಾಕ್ಸ್ ಆಫೀಸ್ನ ರೂಲ್ ಮಾಡಿದ್ದಾರೆ. ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಸಾಬೀತು ಕೂಡ ಮಾಡಿದ್ದಾರೆ. ಹೌದು, ಸದ್ಯ ರಶ್ಮಿಕಾ ಕುಬೇರ ಸಿನಿಮಾದ ಬಿಡುಗಡೆಗಾಗಿ ಪ್ರಚಾರವನ್ನ ಮಾಡ್ತಿದ್ದು ಚಿತ್ರದ ಟ್ರೇಲರ್ ರಿಲೀಸ್ ಈವೆಂಟ್ ನಲ್ಲಿ ಪಿಂಕ್ ಸ್ಯಾರಿ ಉಟ್ಟು ಅಪ್ಪಟ ಕನ್ನಡದ ಹುಡುಗಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ಸಮಯದಲ್ಲಿ ತಮ್ಮ ಹಾಡಿಗೆ ವೇದಿಕೆ ಮೇಲೆ ಹೆಜ್ಜೆ ಕೂಡ ಹಾಕಿದ್ದಾರೆ. ಕನ್ನಡವನ್ನ ಮರೆತೇ ಬಿಟ್ರ ರಶ್ಮಿಕಾ ಅಂತಿದ್ದವರಿಗೆ ಆ ದೃಶ್ಯ ನೋಡಿ ನಿಜಕ್ಕೂ ಪರವಾಗಿಲ್ಲ, ಕಿರಿಕ್ ಹುಡುಗಿ ಬರ್ತಾ ಬರ್ತಾ ಬದಲಾಗ್ತಿದ್ದಾರೆ ಅಂತ ಅನ್ಸದೇ ಇರೋದಿಲ್ಲ. ಇನ್ನು ಈ ಸಿನಿಮಾದ ವೇದಿಕೆ ಮೇಲೆ ರಶ್ಮಿಗಾಗಿ ಒಂದು ವಿಟಿ ಪ್ಲೇ ಮಾಡಲಾಯಿತು. ಕಿರಿಕ್ ಪಾರ್ಟಿಯಿಂದ ಹಿಡಿದು ಕುಬೇರವರೆಗೂ ರಶ್ಮಿಕಾ ಪಾತ್ರಗಳ ಪರಿಚಯ ಕೂಡ ಮಾಡಿಕೊಡಲಾಗಿತ್ತು. ಈ ವಿಟಿ ನೋಡಿದಂತಹ ರಶ್ಮಿಕಾ ನಿಜಕ್ಕೂ ಭಾವುಕರಾದ್ರು. ಇಷ್ಟೆಲ್ಲ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿದ್ನಾ ಅಂತ ಆಶ್ಚರ್ಯ ಕೂಡ ಪಟ್ರು. ರಶ್ಮಿಕಾರ ಈ ಸಾಧನೆಯ ಹಿಂದೆ ನಿಜಕ್ಕೂ ಪರಿಶ್ರಮ ಇದೆ. ಕಳೆದ 3 ವರ್ಷದಲ್ಲಿ ಏನಿಲ್ಲ ಅಂದ್ರೂ 2900 ಕೋಟಿ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ನೀಡಿ ನಂಬರ್ 1 ಅನಿಸಿಕೊಂಡಿರುವಂತಹ ರಶ್ಮಿಕಾ ಕಾಂಟ್ರವರ್ಸಿ ವಿವಾದ ಅಂತ ತಲೆ ಕೆಡಿಸಿಕೊಂಡು ಕೂತಿದ್ರೆ ನಿಜಕ್ಕೂ ಈ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ವೇನೋ. ವರ್ಷಕ್ಕೊಂದಿರ್ಲಿ 2 ಸಿನಿಮಾ ನೀಡೋಕ್ಕೂ ಸಹ ಸಾಧ್ಯವಾಗ್ತಿರದ ಸ್ಟಾರ್ಗಳ ನಡುವೆ ಪುಷ್ಪ 300 ಕೋಟಿ, ಪುಷ್ಪ 2 1800 ಕೋಟಿ, ಆನಿಮಲ್ 900 ಕೋಟಿ, ಚಾವ 600 ಕೋಟಿ ಗಳಿಸೋದ್ರ ಮೂಲಕ ಸದ್ಯ ಸೌತ್ನ ನಂಬರ್ 1 ನಟಿಯಾಗಿ ಬಾಲಿವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋ ಮೂಲಕ ತಮ್ಮನ್ನ ತಾವು ಎಂಗೇಜ್ ಆಗಿ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಕನ್ನಡವನ್ನ ಮರ್ತೇ ಬಿಟ್ರ ರಶ್ಮಿಕಾ ಅಂತಿದ್ದವರಿಗೆ ನಾನು ಕನ್ನಡವನ್ನ ಮರ್ತಿಲ್ಲ, ಕನ್ನಡದ ಹುಡುಗಿಯೇ ಇಷ್ಟೆಲ್ಲ ಸಾಧನೆ ಮಾಡಿರೋದು ಅಂತ ಉತ್ತರ ನೀಡೋ ಮೂಲಕ ಇವತ್ತಿಗೂ ಸಹ ಓಡೋ ಕುದುರೆಯಾಗಿ, ನಿರ್ಮಾಪಕರ ಖಜಾನೆಯಾಗಿ, ನಿರ್ದೇಶಕರ ನಟಿಯಾಗಿರೋ ರಶ್ಮಿಕಾ ನಿಜಕ್ಕೂ ಮಾದರಿನೇ. ರಶ್ಮಿಕಾ ಮಂದಣ್ಣ ಅವರ ರೂಮರ್ ಬಾಯ್ ಫ್ರೆಂಡ್ ವಿಜಯ್ ದೇವರಕೊಂಡ ಜೊತೆ ವೆಕೇಶನ್ ಹೋಗಿದ್ರಾ? ಕ್ಯಾಮರಾ ನೋಡ್ತಿದ್ದಂತೆ ಮುಖ ಮುಚ್ಚಿಕೊಂಡಿದ್ದೇಕೆ ಈ ನಟಿ?
ಇದೀಗ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ತಮ್ಮ ಡೇಟಿಂಗ್ ಸುದ್ದಿಗಳಿಂದಾನೇ ಸುದ್ದಿ ಆಗ್ತಿದ್ದಾರೆ. ಅವರ ಡೇಟಿಂಗ್ ಸುದ್ದಿ ಬಹಳ ದಿನಗಳಿಂದ ಹರಿದಾಡ್ತಿದೆ. ಆದ್ರೆ ಅಭಿಮಾನಿಗಳು ಇನ್ನೂ ಸಹ ಅವರು ಡೇಟಿಂಗ್ ಮಾಡ್ತಿದ್ದಾರೆಯೇ ಅಂತ ಗೊಂದಲದಲ್ಲಿದ್ದಾರೆ. ಇತ್ತೀಚೆಗೆ ಇಬ್ಬರು ಸಹ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಒಂದೇ ಕಾರಿನಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ರೂಮರ್ಡ್ ಕಪಲ್ ಮುಂಬೈ ವಿಮಾನ ನಿಲ್ದಾಣದಲ್ಲಿ ರಜೆಯನ್ನ ಮುಗಿಸಿ ಒಟ್ಟಿಗೆ ಬರ್ತಿರೋದನ್ನ ಕಂಡು ಬಂದಿದೆ. ಇಬ್ಬರು ಸಹ ಕಾರಿನಲ್ಲಿ ಒಟ್ಟಿಗೆ ಕುಳಿತಿರೋದು ಕೂಡ ಕಂಡು ಬಂದಿದೆ. ಕ್ಯಾಮೆರಾವನ್ನ ನೋಡಿದ ತಕ್ಷಣ ಅವರು ತಮ್ಮ ಮುಖಗಳನ್ನ ಮರೆ ಮಾಡಿದ್ದಾರೆ. ರಶ್ಮಿಕಾ ಮತ್ತು ವಿಜಯ್ ತಮ್ಮ ಸಂಬಂಧವನ್ನ ಇನ್ನೂ ಸಹ ದೃಢೀಕರಿಸಿಲ್ಲ. ಅವರ ಸಾಮಾಜಿಕ ಮಾಧ್ಯಮ ಸಂವಹನ ಮತ್ತೆ ಆಗಾಗ್ಗೆ ಒಟ್ಟಿಗೆ ಕಾಣಿಸಿಕೊಳ್ಳೋದು ಜನರನ್ನ ಯೋಚಿಸುವಂತೆ ಮಾಡ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಫಿಲ್ಮಿ ಸುದ್ದಿ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.